ಇದು ರೈತ ಮುಖಂಡರ ಮಾತು. ಕಲ್ಲು ತೂರಾಟದಿಂದ ಡಿವೈಎಸ್ಪಿ ಕೈ ಕೂಡ ಮುರಿದು ಹೋಗಿದೆ. ಇಲ್ಲಿ ನೋಡಿ, ಅವರು ಏನು ಕಲ್ಲು ಹೊಡೆದ್ರಲ್ಲ ಆ ಸಂದರ್ಭದಲ್ಲಿ ಡಿವೈಎಸ್ಪಿಗೂ ಕೂಡ ಬಿತ್ತದು. ಹುಕ್ಕೇರಿಯ ಹತ್ತರ್ಗಿ ಬಳಿ ನಡೆದಂತಹ ಒಂದು ಈ ಕಲ್ಲು ತೂರಾಟ ಪ್ರಕರಣ. ಈ ಕಲ್ಲು ತೂರಾಟದಲ್ಲಿ ಡಿವೈಎಸ್ಪಿ ಸಜ್ಜನ್ ಅವ್ರ ಕೈಗೂ ಕೂಡ ಪೆಟ್ಟಾಯಿತು. ನೋಡಿ ಪಾಪ, ಕೈಗೆ ಹೋಗಿ ನಂತರ ಅವರು ಬ್ಯಾಂಡೇಜ್ ಮಾಡ್ಕೊಂಡು ಬಂದು ಮತ್ತೆ ಈಗ ಅಲ್ಲಿ ಬಂದೋಬಸ್ತಿಗೆ ತೆರಳಿದ್ದಾರೆ. ಹೀಗೆ ಪೊಲೀಸರು ಇವತ್ತು ಅಲ್ಲಿ ಬಂದೋಬಸ್ತಿಗೆ ಅಂತೇಳಿ ಹೋಗಿದಂಥ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿ ಕಿಡಿಗೇಡಿಗಳು ಸೇರಿಕೊಂಡು ಕಲ್ಲು ಹೊಡೆದು ವಾನ್ಗಳಿಗೆಲ್ಲ ಕಲ್ಲು ಹೊಡೆದಿದ್ದಾರೆ, ಪೊಲೀಸರ ಮೇಲೆ ಕಲ್ಲು ಹೊಡೆದಿದ್ದಾರೆ. ಪಾಪ ಅವ್ರು ಬಂದಿದ್ದು ಬಂದೋಬಸ್ತಿಗೆ, ಯಾವುದೇ ಲಾಠಿ ಚಾರ್ಜ್ ಮಾಡಬೇಕು ಅಂತ ಹೇಳಿ ಏನು ಬಂದಿರಲಿಲ್ಲ. ಬಟ್ ಅಲ್ಲಿದ್ದಂಥವ್ರು ಯಾವಾಗ ಏಕಾಏಕಿ ಕಲ್ಲು ಹೊಡೆಯೋದಕ್ಕೆಲ್ಲ ಶುರು ಮಾಡಿದ್ರು ಆಗ ಅವರು ಕೂಡ ಲಾಠಿ ಪ್ರಹಾರವನ್ನು ಮಾಡಬೇಕಾಯಿತು. ಸೊ ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಪೆಟ್ಟಾಗಿದೆ. ಅವರು ಕೂಡ ಈಗ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಬ್ಯಾಂಡೇಜ್ ಮಾಡಿಕೊಂಡು ಡಿವೈಎಸ್ಪಿ ಅವರು ಬಂದಿದ್ದಾರೆ. ಮತ್ತೆ ವಾಪಸ್ ಬಂದು ಬಂದೋಬಸ್ತ್ನಲ್ಲಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಸೊ ಸ್ಥಳದಲ್ಲಿ ಈಗಾಗಲೇ SP ಭೀಮಾಶಂಕರ್ ಗುಳೇದವರು ಕೂಡ ಬೀಡು ಬಿಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಅವರನ್ನು ಕೂಡ ಮಾತನಾಡಿಸಿದ್ರು. ಎಲ್ಲ ರೀತಿ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ನೋಡಿ, ಒಂದು ಫೋಟೋ ತೋರಿಸ್ತಾ ಇದ್ದೀನಿ ನಿಮಗೆ. ಡಿವೈಎಸ್ಪಿ ಅವರು ಅವರ ಕೈಗೆ ಬ್ಯಾಂಡೇಜ್ ಬಿಟ್ಟಿದೆ. ಒಟ್ಟಿನಲ್ಲಿ ಸದ್ಯಕ್ಕೆ ಬೆಳಗಾವಿಯ ಹತ್ತರ್ಗಿಯಲ್ಲಿ ಆದಂತಹ ಒಂದಷ್ಟು ಘಟನೆಗಳು ಮಧ್ಯಾಹ್ನದಿಂದ ನಾವು ಕೂಡ ಗಮನಿಸ್ತಾ ಇದ್ವಿ. ನಾವು ಪ್ರತಿನಿಧಿ ಸಂಜಯ್ ಮತ್ತು ಸಹದೇವ್ ಇಬ್ಬರು ಕೂಡ ಸ್ಥಳದಲ್ಲಿದ್ದಾರೆ. ಹೇಗೆ ಪರಿಸ್ಥಿತಿ ಇದೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿಯನ್ನು ಪಡಿತಾ ಹೋಗೋಣ. ಜೊತೆಗೆ ಅಲ್ಲಿ ಬಂದೋಬಸ್ತನ್ನು ಹೇಗೆ ವ್ಯವಸ್ಥೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾತಾಡೋಣ. ಮೊದಲದಾಗಿ ಸಂಜಯ್, ಈಗ ನೀವಿರೋ ಜಾಗದಲ್ಲಿ ಈಗ ಮಧ್ಯಾಹ್ನದಷ್ಟರಲ್ಲಿ ನೋಡಿದ್ರೆ ತುಂಬ ಪ್ರಕ್ಷುಬ್ಧೆಯಿಂದ ಕೂಡಿತ್ತು ಆ ಒಂದು ಪ್ರದೇಶ. ಈಗ ಸದ್ಯಕ್ಕೆ ಹೇಗಿದೆ? ಸೊ ಯಾವ ರೀತಿಯಾಗಿ ಎಲ್ಲ ಬಂದೋಬಸ್ತನ್ನು ಮಾಡಿದ್ದಾರೆ? ಸದ್ಯಕ್ಕೆ ಸ್ಥಳದಿಂದ ಏನು ಮಾಹಿತಿ ಸಿಗ್ತಾ ಇದೆ ಸಂಜಯ್? ರೆಹಮಾನ್, ಹತ್ತರ್ಗಿ ಮಧ್ಯಾಹ್ನದ ಹೊತ್ತಿಗೆ ಸಾಕಷ್ಟು ಪ್ರಕ್ಷುಬ್ಧದ ವಾತಾವರಣ ನಿರ್ಮಾಣವಾಗಿತ್ತು. ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟದ ನಡೆಸಿನಲ್ಲಿ ಪೊಲೀಸರು ಗಾಯಗೊಂಡರು. ಜೊತೆಗೆ ಸೇರಿತೆ ಸಾರ್ವಜನಿಕರು ಮತ್ತು ಮಾಧ್ಯಮದವರು ಸೇರಿತೆ ಬಹುತೇಕರಿಗೆ ದೊಡ್ಡ ಮಟ್ಟದ ತೊಂದರೆ ಆಯಿತು. ಆದರೆ ಇದೀಗ ಸಂಪೂರ್ಣ ಪರಿಸ್ಥಿತಿಯನ್ನು ತಿಳಿಗೊಳಿಸುವಲ್ಲಿ ಪೊಲೀಸರು ಮತ್ತು ರೈತರ ಮುಖಂಡರು ಯಶಸ್ವಿಯಾಗಿರುವಂಥದ್ದು. ಇದೀಗ ನಾನು ದೃಶ್ಯಗಳಲ್ಲಿ ತಮಗೆ ತೋರಿಸ್ತಾ ಹೋಗ್ತೇನೆ. ಬೆಳಗ್ಗೆ 10 ಗಂಟೆಯಿಂದಲೇ ಈ ಹುಕ್ಕೇರಿ ತಾಲೂಕಿನ ಹತ್ತರ್ಗಿ ಕ್ರಾಸ್ ಬಳಿ ರೈತ ಮುಖಂಡರು ಮತ್ತು ರೈತರು ಹೋರಾಟವನ್ನು ಆರಂಭಿಸಿದರು. ಕಬ್ಬಿಗೆ ಪ್ರತಿ ಟನ್ಗೆ 3,500 ರೂಪಾಯಿ ಬೆಂಬಲ ಬೆಲೆಯನ್ನು ನೀಡಬೇಕಂತೇಳಿ ಹೋರಾಟವನ್ನು ಆರಂಭಿಸಿದರು. ಹೀಗಾಗಿ ಹತ್ತರ್ಗಿಯಲ್ಲಿ ಸಾವಿರಾರು ರೈತರು ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದು ಆಗಮಿಸಿ ಪ್ರತಿಭಟನೆ ನಡೆಸ್ತಾ ಇದ್ರು. ಕೆಲ ಹೊತ್ತು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಕೂಡ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ರೈತರನ್ನ ವಶಕ್ಕೆ ಪಡೆದುಕೊಂಡು ಹೋಗುವ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿದ್ರು. ಈ ಒಂದು ಘಟನೆಯಲ್ಲಿ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಅನೇಕರಿಗೆ ಗಾಯಗಳಾಗಿರುವಂಥದ್ದು. ಪರಿಸ್ಥಿತಿ ಸಂಪೂರ್ಣವಾಗಿ ವಿಕೋಪಕ್ಕೆ ಹೋಗಿತ್ತು. ಆದರೆ ಇದೀಗ ಪರಿಸ್ಥಿತಿ ಸಂಪೂರ್ಣವಾಗಿ ತಿಳಿಯಾಗಿರುವಂಥದ್ದು. ವಾಹನ ಸಂಚಾರ ಕೂಡ ಆರಂಭವಾಗಿರುವಂಥದ್ದು. ಬಹುತೇಕ ಅಂತಂದ್ರೆ ರೈತರು ಕೂಡ ತಮ್ಮ ಮನೆಗೆ ತೆರಳಿರುವಂಥದ್ದು. ಆ ಮುಖಾಂತರ ಅಂತಂದ್ರೆ ರೈತ ಮುಖಂಡರು ಒಂದು ಮನವಿಯನ್ನ ಮಾಡಿದ್ರು. ಅಂದ್ರೆ ರೈತ ಇಲ್ಲಿ ಪ್ರತಿಭಟನೆ ಕೈ ಬಿಡಬೇಕಂತ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಇದೀಗ ಸಂಪೂರ್ಣವಾಗಿ ಹತ್ತರ್ಗಿ ಸಹಜ ಸ್ಥಿತಿಗೆ ಬಂದಿರುವಂಥದ್ದು. ರೈತರು ಕೂಡ ತಮ್ಮ ಮನೆಗೆತ್ತ ಹೋಗ್ತಾ ಇರುವಂಥದ್ದು. ರೆಹಮಾನ್, ಓಕೆ ಸಂಜಯ್, ಹೋಲ್ಡ್ ಮಾತಾಡ್ತಾನೆ. ಈಗ ನಾವು ಪ್ರತಿನಿಧಿ ಸಹದೇವ್ ಕೂಡ ಜಾಯ್ನ್ ಆಗಿದ್ರೆ ಮಾತಾಡೋಣ. ಸಹದೇವ್, ಈಗ ಈ ಒಂದು ಪ್ರತಿಭಟನೆ ಏನು ನಡೀತು, ಕಲ್ಲು ತೂರಾಟ ಎಲ್ಲ ಆಯಿತು, ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ವಾಹನಗಳು ಕೂಡ ಜಖಮಾಗಿವೆ. ನೀವು ನಿಂತಿರೋ ಜಾಗದಲ್ಲಿ ಹಿಂದೆ ನೋಡ್ತಾ ಇದ್ದೀವಿ ವೆಹಿಕಲ್, ಆ ಒಂದು ವ್ಯಾನ್, ಬಸ್ ಕೂಡ ಜಖಮಾಗಿರುವಂಥದ್ದು. ಹಾಗೆ ಎಷ್ಟು ಜನ ರೈತರಿಗಾಗಲಿ ಅಥವಾ ಪೊಲೀಸರಿಗಾಗಲಿ ಗಾಯಗಳಾಗಿವೆ? ಯಾಕಂದರೆ DYSPಗೂ ಕೂಡ ಪೆಟ್ಟಾಯಿತು. ಹಾಗೆ ವಾಹನಗಳು ಜಖಮಾಗಿರುವಂಥದ್ದು. ಸಹದೇವ್, ಕ್ಯಾನ್ ಯು ಎಕ್ಸ್ಪ್ಲೈನ್? ರೆಹಮಾನ್, ಏನು ಹತ್ತರ್ಗಿಯಲ್ಲಿ ಗಲಾಟೆ ಆಗುತ್ತೆ, ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸ್ತಾರೆ. ನಿಜಕ್ಕೂ ಆ ಒಂದು ಕ್ಷಣ ಬಹಳಷ್ಟು ಕ್ರಿಟಿಕಲ್ ಆಗಿತ್ತು ಅನ್ನುವಂಥ ಮಾತನ್ನು ಕೂಡ ಇಲ್ಲಿರುವಂತಹ ಬಸ್ನ ಸಾರಿಗೆ ನೌಕರರು ಹೇಳ್ತಾ ಇರುವಂಥದ್ದು. ಸದ್ಯ ನಾನೀಗ ಬಸ್ಗಳ ಮೇಲೆ ಕಲ್ಲು ತೂರಾಟ ಏನಾಗಿದೆ, ಸೊ 4 ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿರುವಂಥದ್ದು. ಅದೇ ಒಂದು ಬಸ್ಗಳ ಹಿಂಭಾಗದಲ್ಲೇ ಇದ್ದೇನೆ. ಸದ್ಯ ಈಗ ನೋಡ್ಬೋದಾಗಿದೆ ಎಷ್ಟರ ಮಟ್ಟಿಗೆ ಕಿಡಿಗೇಡಿಗಳು ಇಲ್ಲಿ ಅಟ್ಟಹಾಸ ಮೆರೆದಿದ್ದಾರೆ ಅನ್ನುವಂಥದ್ದನ್ನ ಪ್ರತಿಯೊಂದು ತೋರಿಸ್ತಾ ಹೋಗ್ತೇನೆ. ಹಿಂಬದಿ ಗ್ಲಾಸ್ ಕೂಡ ಕಂಪ್ಲೀಟ್ ಆಗಿ ಪುಡಿ ಆಗಿದೆ. ಅದರ ಜೊತೆಗೆ ಎಲ್ಲವೂ ಕೂಡ ಈ ಒಂದು ಭಾಗದಲ್ಲೂ ಕೂಡ ಕಲ್ಲು ಹೋಗೋದು, ಇನ್ನೂ ಕೂಡ ಕಲ್ಲುಗಳು ಇಲ್ಲೇ ಬಿದ್ದಿರುವಂಥದ್ದನ್ನು ಕೂಡ ನೀವೀಗ ಗಮನಿಸಬಹುದಾಗಿದೆ ದೃಶ್ಯಾವಳಿಗಳಲ್ಲಿ. ಈ ಒಂದು ರಸ್ತೆ ಪಕ್ಕದಲ್ಲೇ ಇದ್ದಂತಹ ಕಲ್ಲುಗಳನ್ನು ತೆಗೆದು ಬಸ್ಗಳ ಮೇಲೆ ತೂರಾಟವನ್ನು ಮಾಡ್ತಾರೆ. ಅದಾದ ಬಳಿಕ ಕಂಪ್ಲೀಟ್ ಆಗಿ ಈ ಒಂದು ಒಂದೇ ಬಸ್ ಅಲ್ಲ, 4 ಬಸ್ಗಳ ಪರಿಸ್ಥಿತಿ ಇದೇ ರೀತಿಯಾಗಿರುವಂಥದ್ದು. 3 ಬಸ್ಗಳು ಈಗೇನು ಹಾನಿಯಾಗಿದ್ದಾವೆ, 3 ಬಸ್ಗಳನ್ನ ಪೊಲೀಸರು ತಮ್ಮ ವಶಕ್ಕೆ ಅಂದ್ರೆ ತಮಗಾಗಿ ತೆಗೆದುಕೊಂಡಿದ್ರು. ನೋಡಬಹುದಾಗಿದೆ ಒಳಗಡೆ ಭಾಗದಲ್ಲೂ ಕೂಡ
ಯಾವ ರೀತಿಯಾಗಿ ಕಲ್ಲುಗಳನ್ನು ಎಸೆದಿದ್ದಾರೆ, ಎಷ್ಟೊಂದು ಪ್ರಮಾಣದಲ್ಲಿ ಕಲ್ಲುಗಳಿದ್ದಾವೆ. ಈ ಒಂದು ಕಲ್ಲುಗಳನ್ನು ಬಸ್ಗಳ ಮೇಲೆ ಕಲ್ಲು ತೂರಾಟ ಮಾಡಿರುವಂಥದ್ದು ಕಂಪ್ಲೀಟ್ ಆಗಿ ಈ ಒಂದು ಬಸ್ಸು ಹಾನಿಯಾಗಿರುವಂಥದ್ದು. ಇದು ಒಂದೇ ಅಲ್ಲ, ಒಂದು ರಾಜಹಂಸ ಬಸ್ ಕೂಡ ಪ್ಯಾಸೆಂಜರ್ ಸಾಗಿಸುತ್ತಿದ್ದಂಥ ರಾಜಹಂಸ ಬಸ್ ಕೂಡ ಇಲ್ಲಿ ಹಾನಿಯಾಗಿರುವಂಥದ್ದು. ಅದರ ಜೊತೆಗೆ ಸಿಬ್ಬಂದಿ ಓರ್ವ ನಿರ್ವಾಹಕನಿಗೂ ಕೂಡ ಕಲ್ಲೇಟು ಬಿದ್ದು ಆತನ ಕೈಗೂ ಕೂಡ ಗಾಯ ಆಗಿರುವಂಥದ್ದು. ಇದು ಒಂದು ಬಸ್ ಆದರೆ ಈಗೇನು ತೋರಿಸ್ತಾ ಇದ್ದೇನೆ, ಇದೊಂದು ಬಸ್ಸು, ಅದರ ಜೊತೆಗೆ ಇನ್ನೊಂದು ಬಸ್ಸನ್ನು ಕೂಡ ತೋರಿಸ್ತೇನೆ. ಅದು ಕೂಡ ಕಂಪ್ಲೀಟ್ ಆಗಿ ಎಷ್ಟು ಮಟ್ಟಿಗೆ ಬರೀ 1-2 ಅಲ್ಲ, ಕಂಪ್ಲೀಟ್ ಆಗಿ ಸುಮಾರು 50ರಿಂದ 60 ಜನ ಏಕಾಏಕಿ ನುಗ್ಗಿ ಕಲ್ಲು ತೂರಾಟ ಮಾಡ್ತಾರೆ. ಅಂಥದ್ದೊಂದು ಸಂದರ್ಭದಲ್ಲಿ ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನುವಂಥದ್ರ ಪ್ರಶ್ನೆಯಲ್ಲೇ ಇವರೆಲ್ಲರೂ ಕೂಡ ಸಿಬ್ಬಂದಿಗಳಿದ್ರು. ಈಗ ಏನು ಒಂದು ಹಂತದಲ್ಲಿ ಆತಂಕದಲ್ಲೂ ಕೂಡ ಅವರಿರುವಂಥ ನಾನು ಮಾತಾಡ್ತೇನೆ. ಆ ಒಂದು ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನ ಖುದ್ದು ಅವರಿಂದನೇ ಕೇಳಿ ತಿಳ್ಕೊಳ್ತೇನೆ. ಘಟನೆ ನಡೆದಂತಹ ಸಂದರ್ಭದಲ್ಲಿ ನೀವು ಅಲ್ಲೇ ಇದ್ರಿ, ಹೆಂಗಿತ್ರಿ ಅದು ಪರಿಸ್ಥಿತಿ? ಭಯಂಕರವಾಗಿತ್ತು ಸರ್. ಒಟ್ಟು ಅಲ್ಲಿ ನಾವು ತಪ್ಪಿಸ್ಕೊಳ್ದ ಒಟ್ಟು ನಮಗೆ ಅನಿವಾರ್ಯ ಆಗಿತ್ತು ಸರ್. ಅಲ್ಲಿ ಒಟ್ಟು ಅವು ಏಕ್ದಮ್ ಕಲ್ಲು ತೂರಾಟಕ್ಕೆ ಬಂದ ತಕ್ಷಣ ಒಟ್ಟು ನಾವು ರಕ್ಷಣೆ ಮಾಡ್ಕೊಳ್ಳೋದು ಒಟ್ಟು ತೊಂದರೆ ಆಗಿತ್ತು ಸರ್. ಅಲ್ಲಿದ ಪರಿಸ್ಥಿತಿ ಗಂಭೀರ ಇತ್ತು ಸರ್. ಅದಲ್ಲಿ ಎಷ್ಟು ಜನ ಇದ್ರಿ? ಮಿನಿಮಮ್ ಒಂದು 50-60 ಜನ ಇದ್ರಿ ಸರ್. ಏಕ್ದಮ್ ಒಮ್ಮೆ ಮುತ್ತಿಗೆನ ಹಾಕಿರಿ ಸರ್. ಸೊ ರೆಹಮಾನ್, ಒಂದು ಕಡೆ ಅವರನ್ನ ರಕ್ಷಣೆ ಮಾಡ್ಕೊಳ್ಳೋದ್ರ ಜೊತೆಗೆ ಬಸ್ ಕೂಡ ಹೇಗೆ ರಕ್ಷಣೆ ಮಾಡೋದು ಅನ್ನುವಂಥ ಪ್ರಶ್ನೆಯಲ್ಲಿದ್ದಂಥವ್ರಿಗೆ ಏನೂ ಮಾಡದ ಸ್ಥಿತಿಯಲ್ಲಿ ಅಸಹಾಯಕರಾಗ್ತಾರೆ. ಬರೀ ಬಸ್ಗಳಷ್ಟೇ ಅಲ್ಲ, ಪೊಲೀಸ್ ವಾಹನಗಳಿಗೂ ಕೂಡ ಇಲ್ಲಿ ಕಲ್ಲು ತೂರಾಟ ಮಾಡಿದ್ದಾರೆ. ಅದರ ಜೊತೆಗೆ ಒಂದು ಗೂಡ್ಸ್ ವಾಹನಕ್ಕೂ ಕೂಡ ಕಲ್ಲು ತೂರಾಟ ನಡೆಸಿರುವಂಥದ್ದು. ಸದ್ಯ ಎಲ್ಲವೂ ಕೂಡ ಬೆಳಗಾವಿಯ ಯಮಕನಮಡಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ತೆಗೆದುಕೊಂಡು ಬಂದು ಈಗ FIR ಕೂಡ ಮಾಡ್ತಾ ಇರುವಂಥದ್ದು. ಯಾರು ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ ಅವರಿಗಾಗಿ ಹುಡುಕಾಟವನ್ನು ಕೂಡ ಈಗ ಪೊಲೀಸರು ಒಂದು ಪ್ರತ್ಯೇಕ ತಂಡವನ್ನು ರಚನೆ ಮಾಡಿಕೊಂಡು ಶೋಧಕ್ಕಿಳಿಯಲಿದ್ದಾರೆ. ರೆಹಮಾನ್, ಥ್ಯಾಂಕ್ ಯು ಸಹದೇವ್. ಇನ್ನು ರಾಜ್ಯ ಸರ್ಕಾರಕ್ಕೆ ರಾತ್ರಿ 11 ಗಂಟೆವರೆಗೂ ಕೂಡ ಈಗ ಡೆಡ್ಲೈನ್ ಕೊಟ್ಟಿದ್ದಾರೆ. ಹೋರಾಟಗಾರರು, ಕಬ್ಬು ಬೆಳೆಗಾರರು ಈಗ ಕೊಟ್ಟಿರುವಂತಹ ಡೆಡ್ಲೈನ್ ಇದು. ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದಾರೆ. ರಾತ್ರಿ 11 ಗಂಟೆವರೆಗೂ ಕೂಡ ನೋಡ್ತೀವಿ, ನೀವು 200 ರೂಪಾಯಿ ಹೆಚ್ಚುವರಿಯನ್ನು ಕೊಡಿಸಲೇಬೇಕು ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ಅಂಥೇಳಿ ಹತ್ತರ್ಗಿ ಟೋಲ್ ಬಳಿ ಚೂನಪ್ಪ ಪೂಜಾರಿಯವರು ಹೇಳಿದ್ದಾರೆ. ಕಬ್ಬಿನ ಬೆಲೆಯನ್ನು ಸಿದ್ದರಾಮಯ್ಯ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿಯವರೇ, ದಯವಿಟ್ಟು ವಿನಂತಿ ಮಾಡ್ತಾ ಇದ್ದೀನಿ, ಎಷ್ಟೊತ್ತಿದ್ರು ಇವತ್ತು ರಾತ್ರಿ 11 ಆಗಲಿ 12 ಆಗಲಿ ತಾವು ಕಬ್ಬಿನ ಬಿಲ್ಲನ್ನ ಘೋಷಣೆ ಮಾಡಿ ಅನ್ನದಾತರನ್ನ ಬೀದಿಯಲ್ಲಿ ಎಬ್ಬಿಸ್ತಕ್ಕಂಥ ಕೆಲಸವನ್ನ ರಾಜ್ಯದ ಮುಖ್ಯಮಂತ್ರಿಯವರು ಮಾಡಲೇಬೇಕಂತೇಳಿ ಇಡೀ ನಾಡಿನ ರೈತರ ಪರವಾಗಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ರಾಜ್ಯದ ಮುಖ್ಯಮಂತ್ರಿಯವರೇ, ದಯವಿಟ್ಟು ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ, ಎಷ್ಟೊತ್ತಿದ್ರು ಇವತ್ತು ರಾತ್ರಿ 11 ಆಗಲಿ 12 ಆಗಲಿ ತಾವು ಕಬ್ಬಿನ ಬಿಲ್ಲನ್ನ ಘೋಷಣೆ ಮಾಡಿ ಅನ್ನದಾತರನ್ನ ಬೀದಿಯಲ್ಲಿ ಎಬ್ಬಿಸ್ತಕ್ಕಂಥ ಕೆಲಸವನ್ನ ರಾಜ್ಯದ ಮುಖ್ಯಮಂತ್ರಿಯವರು ಮಾಡಲೇಬೇಕಂತೇಳಿ ಇಡೀ ನಾಡಿನ ರೈತರ ಪರವಾಗಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ರಾಜ್ಯದ ಜನತೆಯಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಇವತ್ತೇನು ರಾಷ್ಟ್ರೀಯ ಹೆದ್ದಾರಿ ಹೋಗಿರ್ತಕ್ಕಂಥವ್ರು, ನಾನು ನಿನ್ನೆ ಚಳವಳಿ ಕೂಡ ವಾಪಸ್ಸನ್ನ ರೈತ ಸಂಘ ಪಡೆದಿದ್ದೆ. ದಯವಿಟ್ಟು ಯಾರಾದ್ರೂ ನೋಡ್ರಿ, ಇವತ್ತ ರಾಜ್ಯದಲ್ಲಿ ಏನಾದ್ರು ದಯವಿಟ್ಟು ಕೇಳ್ರಿ, ಇವತ್ತ ರಾಜ್ಯದಲ್ಲಿ 9ನೇ ದಿನ ಐತಿಹಾಸಿಕ ಕಬ್ಬು ಬೆಳೆಗಾರರ ಬೆಲೆ ನಿಗದಿ ಹೋರಾಟ ಗುರುಲಾಪುರದಲ್ಲಿ ಪ್ರಾರಂಭ ಆಗಿದೆ. ಇವತ್ತೇನು ರಾಷ್ಟ್ರೀಯ ಹೆದ್ದಾರಿಗೆ ನಾವು ಕರೆ ಕೊಟ್ಟಿರ್ತೀವಿ, ಆದ್ರೂ ಕೂಡ ಅದು ನಿನ್ನೆ ವಾಪಸ್ ಪಡೆದಿದ್ದು, ಆದ್ರೂ ಜನರ ಆಕ್ರೋಶ ತಡೆದಿಲ್ಲ. ಇವತ್ತು ಹೆದ್ದಾರಿಗೆ ಹೋಗಿರೋ ನಾನೇ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಬಂದು ಪತ್ರಿಕೆಯಲ್ಲಿ ವಿನಂತಿ ಮಾಡಿಕೊಂಡು ರೈತರಿಗೆ ಚಳವಳಿಯನ್ನು ವಾಪಸ್ ಪಡೆದಿದ್ದೇವೆ. ಇವತ್ತ ಯಾಕಂದ್ರ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಬದಲಲ್ಲಿ ಬೆಂಗಳೂರಾಗ ಮೀಟಿಂಗ್ ಮಾಡೋದ್ನಾಗ ಅದನ್ನ ಆಕ್ರೋಶ ಮಾಡೋದು ಬೇಡ, 1 ದಿವಸ 2 ದಿವಸ ಕಾಲಾವಕಾಶ ಕೊಟ್ಟು ಕೊಡೋಣ. ಯಾಕಂದ್ರ 100 ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಆಗ್ತಿದೆ.